ಹಾಯ್ ನಮಸ್ತೆ ಎಲ್ಲರಿಗೂ. ಬೀನ್ಸಲ್ಲಿ ಈ ಕಾಪಿ ರೋಗ ನಿವಾರಣೆ ಮಾಡೋಕ್ಕೆ ತುಂಬ ಕಷ್ಟ. ಅದಕ್ಕೆ ಸ್ಟಾರ್ಟಿಂಗ್ನಿಂದನೇ ಮಾಡ್ಕೊಂಬಂದೆ ಸ್ಪ್ರೇಗಳು. ಅದು ಬೆಟರ್ ಆಪ್ಷನ್ನು. ಬಂದಾಗ ಹೊಡಿತೀನಿ ಅಂದರೆ ಅದು ಬೆಟರ್ ಲಕ್ಷಣ. ಈಗ ನಂದು ಸೆಕೆಂಡ್ ಆಪ್ಷನ್ ಆಗಿಬಿಟ್ಟಿದೆ ಬೆಟರ್ ಲಕ್ಷಣ. ಆಲ್ಮೋಸ್ಟ್ ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಏನೇನು ಸ್ಪ್ರೇ ಮಾಡೋದು ಅಷ್ಟೇ ಕೆಲಸ. ಇನ್ಫಾರ್ಮೇಷನ್ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಸ್ಟಾರ್ಟಿಂಗಿಂದನೇ ಅಂದರೆ ಈಗ ಆಲ್ರೆಡಿ ಒಂದು ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಇದೆಯಲ್ಲ, ಅದೇ ಥರನೇ ಮೊದಲೇ ನೋಡ್ಕೊಂಡ್ರೆ ಈ ಫಂಗಸ್ನ ಈ ಥರ ಇಳುವರಿ ಜಾಸ್ತಿ ಇರುತ್ತೆ. ಈ ಫಂಗಸ್ ಬಂದರೆ ಇಳುವರಿ ತುಂಬ ಕಡಿಮೆ ಆಗುತ್ತೆ. ಲಾಸ್ಟ್ ಒಂದು 15 ದಿನದಿಂದ ಮಳೆಗಳಿಂದ ಒಂದು ಸ್ಪ್ರೇಗಳು ಮಾಡೋಕ್ಕಾಗಿಲ್ಲ. ಈ ಮಳೆಗಳಿಂದನೂ ಅಷ್ಟೇ ಗಿಡಗಳೆಲ್ಲ ಹೋಯ್ತು, ನೀರೆಲ್ಲ ನಿಂತ್ಕೊಂಡು ತೋಟದಲ್ಲಿ. ಇನ್ನೊಂದೇನು ಅಂದರೆ ಮದ್ದುಗಳು ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ಕಡ್ಡಿನ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಬಕೆಟ್ಗಳಲ್ಲೇ ಮಿಕ್ಸ್ ಮಾಡ್ತಾರೆ, ಅದು ಒಳ್ಳೆಯ ಆಪ್ಷನ್ನೇ. ಡೈರೆಕ್ಟ್ ಡ್ರಮ್ಮಲ್ಲಿ ಹಾಕಿದ್ರೆ ಈ ಥರ ಕಡ್ಡಿನ ಒಳಗೆ ಇಟ್ಬಿಟ್ರೆ ಸಾಕು. ಒಂದು 2 ಸೆಕೆಂಡ್ ಅದೇನೋ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಫಾರ್ಮೇಷನ್ನ ಹಂಚ್ಬೇಕು, ತಿಳ್ಕೊಬೇಕು ಅಂದರೆ ಸಪೋರ್ಟ್ ಮಾಡಿ. ಒಳ್ಳೆ ಇನ್ಫಾರ್ಮೇಷನ್ ಬಿಟ್ಟರೆ ಬೇರೆ ಥರ ಇನ್ಫಾರ್ಮೇಷನ್ ನಾನು ಕೊಡೋದಿಲ್ಲ. ಅಗ್ರಿಕಲ್ಚರ್ ರಿಲೇಟೆಡ್ ಮಾತನ್ನೇ ಕೊಡ್ತೀನಿ. ನಾವೆಲ್ಲ ಶೋಕಿಗೆಲ್ಲ ಮಾಡ್ತಿಲ್ಲ ಗುರು ವಿಡಿಯೋಗಳನ್ನ. ಲೈಕ್ ಮಾಡಿ.